ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಕೇಶ್ ಕುಮಾರ್ ಕರುಸಿ. ಇದು 2ನೇ ವರ್ಷದ ಎಲೆ ತೋಟ. ಇದರಲ್ಲಿ ಎಲೆ ಬಳ್ಳಿ ಬೀಜ ಕೊರೆಯಲು ಬಂದಿದ್ದೇವೆ. ನೋಡಿ, ಈ ರೀತಿ ಎಲೆ ಬೀಜ ಕೊರೆಯುತ್ತಾರೆ. 5-6 ಗಣಿಕೆ ಕೊರ್ಕೋತಾರೆ. ಮೊದಲಿಗೆ ಈ ರೀತಿ ಚೆರೆ ತಕ್ಕೋದ್ಬೇಕು. ಕುರುಪಿಲೆ ಈ ರೀತಿ 2 ಫೂಟ್ಗೆ ಒಂದೊಂದು ಚೆರೆ ತಕೊಂಡೆವು. ಆ ಒಂದು ಚೆರೆದಾಗ 2 ಬಳ್ಳಿ ಒಂದೊಂದು ಬಳ್ಳಿ ಹಚ್ಕೊತ ಹೊಂಟಿದೆವು. ನೋಡ್ರಿ, ಈ ರೀತಿ 2 ಫೂಟ್ ಮಾಪ್ ಐತೆ. ಅದು ಕಟ್ಟಿಗೆ ಈ ರೀತಿ ಕುರುಪಿಲೆ ತಕ್ಕೋಬೇಕು. ಚೆರೆ ಬಳ್ಳಿ ಕೊಂಡ್ಬೇಕು. ಹಂಗೆ ಕರೆಕ್ಟ ಖಡ ಆತೈತಿ. ಖಡ ಕೊಂಡ್ಬೇಕು ಬಳ್ಳಿ. ಹಂಗೆ ಆ ರೀತಿ ಬಳ್ಳಿ ತೊಗೋಬೇಕು. ಈ ರೀತಿ ಹಚ್ಚಬೇಕು. 3 ದಿವಸ ಆಯ್ತು ಹಲ್ಲು ಕಡ್ದೈತಿ. ಅವಾಗ ಬಳ್ಳಿ ಕೊಡೋದು ನೀರು ಮಾಡಿ ಬಳ್ಳಿ ಹಚ್ಚಬೇಕು. ಈ ರೀತಿ ಹಚ್ಚಬೇಕು. ಎಲ್ಲ ಯೂಟ್ಯೂಬ್ದಾಗ ವಿಡಿಯೋ ಐತಿ. ಮಣ್ಣು ಮುಚ್ಚುವಾಗ ಹಳ್ಳ ಯಾವುದಾದ್ರು ಇದ್ದರೆ ತೆಗೆದು ಹೊರಗೆ ಹಾಕಿ ಅದನ್ನು ಸೂಪವಾದ ಮಣ್ಣನ್ನು ಹಾಕಬೇಕು. ಯಾಕಂದರೆ ಹಳ್ಳೆಲ್ಲ ಚುಚ್ತಂದರೆ ಅದು ಬಳ್ಳಿ ಫೇಲ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಆದ ಕಾರಣ ಮಣ್ಣು ಹಾಕಿ. ನಮಸ್ಕಾರ ಸ್ನೇಹಿತರೆ, ಇಂದು ನೀರು ಉಣಿಸ್ತಾ ಇದ್ದೀವಿ. ಎಲೆ ಬೆಳೆ ಹಚ್ಚಿ ಈ ರೀತಿ ನೀರು ಉಣಿಸುವಾಗ ಅದರ ನೀರು ಎದೆ ಮ್ಯಾಗ ಬಡ್ಕೋತ ನೀರು ಉಣಿಸ್ಬೇಕು. ಹೀಗೆ ನೀರು ಉಣಿಸ್ಕೊತ ಹೋಗ್ತಾರೆ. ಈ ನೀರು ಉಣಿಸ್ಕೊಂಡು ಹೊಮಿಕ್ ಆ್ಯಸಿಡ್ ಬಿಡಾರ್ದು, ಅಂದರೆ ಬೇರಿನ ಔಷಧ ಬಿಡಾರ್ದು. ಇವು